ಒಬ್ಬ ಇಂಜಿನಿಯರ್ ಪಾಸ್ಔಟ್ ಆದಮೇಲೆ ಅವನಿಗೆ ಪ್ಯಾಕೇಜ್ ಸಿಗುತ್ತಲ್ಲ, ಅದು ಒಬ್ಬ ವಾಚ್ಮ್ಯಾನ್ಗೆ ಎಷ್ಟು ಸಿಗುತ್ತಲ್ಲ ಅದಕ್ಕೆ ಈಕ್ವಲ್ ಇರುತ್ತೆ. ನಮ್ಮ ಅಮ್ಮ ಅಂತೂ ಏನು ಹೇಳ್ತಾರೆ, ಜಾಬ್ಗೆ ಬೇನು ಬೇಡ, ನೀ ಏನು ಮಾಡ್ತಾ ಇದೆಯಾ, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಹ್ಯಾಬಿಟ್ಸಲ್ಲಿ ಎಷ್ಟು ಪವರ್ ಇರುತ್ತೆ, ಬುಕ್ಸಲ್ಲಿ ಎಷ್ಟು ಪವರ್ ಇರುತ್ತೆ, ವಿಜುವಲೈಸೇಷನಲ್ಲಿ ಎಷ್ಟು ಪವರ್ ಇರುತ್ತೆ, ಇದರೆಲ್ಲದ್ರ ಬಗ್ಗೆ ನಾನು ಡಿಸ್ಕವರ್ ಮಾಡ್ತೀನಿ. ನಾನೇನು ಅಂದ್ಕೊಂಡೆ, ಇದು ಯಾಕೋ ನಾ ರಾಂಗ್ ನಂಬರ್ನ ಡೈಲ್ ಮಾಡಿದ್ದೀನಿ ಅಂತ. ನಮ್ಮ ಇಂಡಿಯನ್ಸ್ ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ, SSLCಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದರೆ ಸೈನ್ಸ್ ಸೇರೋದು, ಸೈನ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಇಂಜಿನಿಯರಿಂಗ್ ಸೇರೋದು. ಇದೇ ಒಂದು ಮೈಂಡ್ಸೆಟ್ ನಮ್ಮ ತಂದೆ ತಾಯಿ ಇರೋದಿತ್ತು. ಸೊ ನಾನು ಇಂಜಿನಿಯರಿಂಗ್ ಸೇರಿಕೊಂಡೆ. ಇಂಜಿನಿಯರಿಂಗ್ ಸೇರಬೇಕಾದ್ರೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ತುಂಬ ಹಣ ಮಾಡ್ಬೋದು, ಕರಿಯರ್ ಚೆನ್ನಾಗಿರುತ್ತೆ ಇಂಜಿನಿಯರಿಂಗ್ ಮಾಡಿದರೆ. ನಾನು ಆ ಥರ ಹೇಳ್ತಾ ಇಲ್ಲ, ಬಟ್ ರಿಯಾಲಿಟಿ ಏನಿದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಇಂಜಿನಿಯರಿಂಗ್ ಸೇರ್ಕೊಂಡ್ಮೇಲೆ ಕೆಲವು ವಿಷಯ ಗೊತ್ತಾಗುತ್ತೆ. ಅಂದರೆ ನಿಜ ಹೇಳಬೇಕು ಅಂದರೆ ಈ ಮಾತು ಹೇಳಬಾರ್ದು, ಬಟ್ ನಾನು ನಿಮ್ಗೆ ಆ್ಯಕ್ಚುಲಿ ಹೇಳ್ತೀನಿ. ಯಾರು ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಅಥವಾ ಯಾರು ಮಾಡಿದ್ದಾರೆ ಅವ್ರಿಗೆ ರಿಲೇಟ್ ಆಗುತ್ತೆ ಇದು. ಒಬ್ಬ ಇಂಜಿನಿಯರ್ ಪಾಸ್ಔಟ್ ಆದಮೇಲೆ ಅವನಿಗೆ ಪ್ಯಾಕೇಜ್ ಸಿಗುತ್ತಲ್ಲ, ಓಕೆ, ಅದು ಒಬ್ಬ ವಾಚ್ಮ್ಯಾನ್ಗೆ ಎಷ್ಟು ಸಿಗುತ್ತಲ್ಲ ಅದಕ್ಕೆ ಈಕ್ವಲ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ದ ರಿಯಾಲಿಟಿ. ಸೊ ನಾನು 3rd ಇಯರಲ್ಲಿ ಇರಬೇಕಾದ್ರೆ ಇದು ಗೊತ್ತಾದ್ಮೇಲೆ ಸ್ವಲ್ಪ ಇದನ್ನಾಯಿತು. ಬಟ್ ನಾನು ಯಾವ ಥರ ಯೋಚನೆ ಮಾಡಿದೆ ಅಂದರೆ, ಎಲ್ಲರಿಗೂ ಇದೇ ಥರ ಇರಲ್ವಲ್ಲ. ನಾವು ಚೆನ್ನಾಗಿ ಓದಿದರೆ, ನಾವು ಚೆನ್ನಾಗಿ ಪಾಸ್ಔಟ್ ಆದರೆ ನಮಗೆ ಒಳ್ಳೆ ಕಂಪ್ನಿಯಲ್ಲಿ ಪ್ಲೇಸ್ಮೆಂಟ್ ಸಿಗುತ್ತೆ, ಚೆನ್ನಾಗಿ ಸ್ಯಾಲ್ರಿ ಸಿಗುತ್ತೆ, ಈ ಥರ ಎಲ್ಲ ಯೋಚನೆ ಮಾಡಿದ್ದೆ. ಹಾಗಿದೆ. ಬಟ್ ಎಲ್ಲರಿಗೂ ಆ ಥರ ಆಗಲ್ಲ. ಕೆಲವೊಬ್ಬರಿಗೆ ಜಾಬ್ ಸಿಗೋದೇ ತುಂಬ ಕಷ್ಟ ಇರುತ್ತೆ. ಸೊ ಇದೆಲ್ಲ ನೋಡಿದಾಗ ನಾನೇನು ಅಂದ್ಕೊಂಡೆ, ಇದು ಯಾಕೋ ನಾ ರಾಂಗ್ ನಂಬರ್ನ ಡೈಲ್ ಮಾಡಿದ್ದೀನಿ ಅಂತ ನನಗೆ ಅನ್ಸಕ್ಕೆ ಶುರು ಆಯಿತು. ಸೊ ಆಮೇಲೆ ನಾನು 3rd ಇಯರಲ್ಲಿದ್ದಾಗ ಒಂದು ಸೆಮಿನಾರ್ ಅಟೆಂಡ್ ಮಾಡ್ತೀನಿ. ಓಕೆ, ಸೆಲ್ಫ್ ಡೆವಲಪ್ಮೆಂಟ್ ಅಂತ ಒಂದು ಸೆಮಿನಾರ್ ಇತ್ತು. ಆ ಒಂದು ಸೆಮಿನಾರ್ ನೋಡಿದ ಮೇಲೆ ನನ್ನ ಮೈಂಡ್ಸೆಟ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಯಾಕಂದರೆ ಆ ಸೆಮಿನಾರಲ್ಲಿ ಏನಿತ್ತು ಅಂದರೆ, ಬೇಸಿಕಲಿ ಜೀವನ ಅಂತೂ ಎಲ್ಲರೂ ಬದುಕ್ತಿದ್ದಾರೆ, ಬಟ್ ಮೋರ್ ದೆನ್ 90% ಜನ ಯಾವ ಥರ ಒಂದು ಎವರೇಜ್ ಲೈಫ್ ಬದುಕ್ತಿರ್ತಾರೆ. ನಿಜ. ಹಾರ್ಡ್ಲಿ ಒಂದು 2 to 3% ಮಾತ್ರ ಅವ್ರು ಅಂದ್ಕೊಂಡಿದ್ದನ್ನ ಮಾಡ್ತಿರ್ತಾರೆ. ಅವ್ರು ಅಂದ್ಕೊಂಡಿದ್ದಂದರೆ ಅವರಿಗೆ ಟೈಮ್ ಫ್ರೀಡಮ್ ಇರುತ್ತೆ, ಫೈನಾನ್ಷಿಯಲ್ ಫ್ರೀಡಮ್ ಇರುತ್ತೆ. ಸೊ ತಮ್ಮ ಪ್ಯಾಷನ್ ಮೇಲೆ ಕೆಲಸ ಮಾಡ್ತಿರ್ತಾರೆ. ಅವರು ಒಂದು ತಮ್ಮ ಹ್ಯಾಪಿ ಲೈಫ್, ಒಂದು ಲೈಫ್ನ ಎಂಜಾಯ್ ಮಾಡ್ತಿರ್ತಾರೆ. ಸೊ ಆ ಕ್ಯಾಟಗರಿಯಲ್ಲಿ ಬರಬೇಕಂದ್ರೆ ನಾ ಏನೇನು ಮಾಡಬೇಕು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ಈ ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ, ಆಮೇಲೆ ಹ್ಯಾಬಿಟ್ಸಲ್ಲಿ ಎಷ್ಟು ಪವರ್ ಇರುತ್ತೆ, ಬುಕ್ಸಲ್ಲಿ ಎಷ್ಟು ಪವರ್ ಇರುತ್ತೆ, ವಿಜುವಲೈಸೇಷನಲ್ಲಿ ಎಷ್ಟು ಪವರ್ ಇರುತ್ತೆ, ಇದರೆಲ್ಲದ್ರ ಬಗ್ಗೆ ನಾನು ಡಿಸ್ಕವರ್ ಮಾಡ್ತೀನಿ. ಎಲ್ಲದ್ರ ಬಗ್ಗೆ ಡಿಸ್ಕವರ್ ಮಾಡಿದ ಮೇಲೆ ನನಗೇನು ಅನ್ಸೋಕ್ಕೆ ಶುರುವಾಯಿತು ಅಂದರೆ, ಎಷ್ಟೋ ಜನರಿಗೆ ಈ ವಿಷಯಗಳ ಬಗ್ಗೆ ಗೊತ್ತೇ ಇರಲ್ಲ ಅಲ್ವಾ. ಸೊ ಈ ವಿಷಯ ಅವ್ರಿಗೂ ತಲುಪಿಸ್ಬೇಕು ಅಂತ ನಾನು ಯೂಟ್ಯೂಬ್ ಚಾನಲ್ ನಾನು 4th ಇಯರ್ ಇಂಜಿನಿಯರಿಂಗಲ್ಲಿದ್ದಾಗ ಶುರು ಮಾಡ್ತೀನಿ. ಓಕೆ, ಫೈನಲ್ ಇಯರಲ್ಲಿದ್ದಾಗ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಏನು ತಿಳ್ಕೊತಿದ್ದೆ, ನಾನೇನು ಈ ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ, ಆಮೇಲೆ ಇದು ಬುಕ್ಸ್ ಓದಿ ನಾನು ಏನೇನು ತಿಳ್ಕೊತಿದ್ನಲ್ಲ, ಇದನ್ನೇ ನಾನು ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತೀನಿ. ಆ್ಯಂಡ್ ಆ ಟೈಮಲ್ಲಿ ನನಗೆ ತುಂಬ ಬೇಗ ಒಂದು ಗ್ರೋತ್ ಸಿಗುತ್ತೆ ಯೂಟ್ಯೂಬಲ್ಲಿ. ತುಂಬ ಬೇಗ ಅಂದರೆ ಒಂದು ಫಸ್ಟ್ ವಿಡಿಯೋದಿಂದಲೇ ನನಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಗ್ರೋತ್ ಸಿಗುತ್ತೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾನು ಹಾಗೆ ಕಂಟಿನ್ಯೂ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಇಲ್ಲಿವರೆಗೂ ಈಗ ಹತ್ತತ್ರ 7 ಲಕ್ಷವರೆಗೂ ಸಬ್ಸ್ಕ್ರೈಬರ್ಸ್ ಬಂದಿದ್ದೀನಿ. ಓಕೆ, 7 ಲಕ್ಷ ರೀಚ್ ಆಗಿದೆ. ಅದ್ರ ನಿಯರ್ ಬೈ ಬಂದಿದ್ದೀನಿ. 6,90,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಖಂಡಿತ. ಬಟ್ ನಾನು ಯೂಟ್ಯೂಬಲ್ಲಿ ಒಂದು ಲೆವೆಲ್ಗೆ ಗ್ರೋ ಆಗುವವರೆಗೂ ಯಾರಿಗೂ ಹೇಳೇ ಇಲ್ಲ. ಓಕೆ, ಇವನ್ ನನ್ನ ಜಾಸ್ತಿ ಫ್ರೆಂಡ್ಸ್ ಇಬ್ಬರಿಗೆ ಮಾತ್ರ ಗೊತ್ತಿತ್ತು ನಾನು ಯೂಟ್ಯೂಬಲ್ಲಿ ಈ ಥರ ಕಂಟೆಂಟ್ ಅಪ್ಲೋಡ್ ಮಾಡ್ತೀನಿ ಅಂತ. ಇಬ್ಬರಿಗೆ ಮಾತ್ರ ಹೇಳಿದ್ದೆ, ಆಮೇಲೆ ಇನ್ನು ಯಾರಿಗೂ ಹೇಳಿರಲಿಲ್ಲ. ಬಟ್ ಯಾವಾಗ ಒಂದು 10,000 ಸಬ್ಸ್ಕ್ರೈಬರ್ಸ್ ಆದ್ರಲ್ಲ, ಆವಾಗ ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನೋಡಿ, ನೀವು ಯಾವುದೇ ಕೆಲಸ ಮಾಡಿ, ನಿಮ್ಮ ತಂದೆ ತಾಯಿ ಏನು ಬಯಸ್ತಾರಂದರೆ ಒಟ್ಟರಲ್ಲಿ ಒಳ್ಳೇದಾಗಬೇಕು, ನಿಜ ಅಲ್ವಾ, ಇವನ್ ಲೈಫ್ ಚೆನ್ನಾಗಾಗಬೇಕು ಅನ್ನೋದೇ ಅವ್ರು ಬಯಸ್ತಾರೆ. ಸೊ ಯಾವಾಗ ನೀವು ಒಂದು ಕೆಲಸದಲ್ಲಿ ಗ್ರೋ ಆಗ್ತಿರ್ತೀರ, ಅದರಿಂದ ನಿಮಗೆ ಬೆನಿಫಿಟ್ ಸಿಗ್ತಿರುತ್ತೆ, ಅವಾಗ ಖಂಡಿತ ನಿಮ್ಮ ತಂದೆ ತಾಯಿ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಲಕ್ಕಿಲಿ ನಮ್ಮ ತಂದೆ ತಾಯಿ ನನಗೆ ಇದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ಅಮ್ಮ ಅಂತೂ ಏನು ಹೇಳ್ತಾರೆ,
ಜಾಬ್ಗೆ ಬೇನು ಬೇಡ, ನೀ ಏನು ಮಾಡ್ತಾ ಇದೆಯಾ, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಕಮೆಂಟ್ಸ್ ಕೂಡ ತುಂಬ ಪಾಸಿಟಿವ್ ಬರ್ತವೆ, ಆಮೇಲೆ ನೀನು ಇದರಲ್ಲೇ ಫೋಕಸ್ ಮಾಡು, ಈ ಒಂದು ಎಬಿಲಿಟಿ ನಿನ್ನ ಹತ್ರ ಇದೆ, ಇದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊ ಅಂತಾನೆ ಹೇಳ್ತಿರ್ತಾರೆ. ಸೊ ಮನೆಯವರೆಲ್ಲ ತುಂಬ ಖುಷಿ ಪಡ್ತಾರೆ. ಖಂಡಿತ.